ಪಟ್ಟಣದಲ್ಲಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತದಾನ ಮಾಡಲು ಪ್ರೇರೇಪಿಸುವ ಉದ್ದೇಶದಿಂದ ಮತದಾನ ಜಾಗೃತಿ ಅಭಿಯಾನ ಕೈಗೊಳ್ಳಲಾಯಿತು ಅಂತ ಪಟ್ಟಣದಲ್ಲಿ ಜಿಲ್ಲಾಡಳಿತ ಸ್ವೀಪ್ ಸಮಿತಿ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿಗಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಮಾತನಾಡಿ, ಕಳೆದ ಬಾರಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾಗುವಂತೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಯೋಜನೆ ಆಯೋಜಿಸಲಾಗಿದೆ. ದೇಶದ ಭದ್ರ ಬುನಾದಿಗೆ ಪ್ರತಿಯೊಬ್ಬರು ತಪ್ಪದೆ ಮತದಾನ. ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಅವರು ಮತದಾನದ ಮಹತ್ವ ಕುರಿತು ಜಾಗೃತಿ ಮೂಡಿಸಿ ಮಾತನಾಡಿದರು. ಕಾರ್ಯಕ್ರಮ ಚಿಟ್ಕುಪ್ಪ ತಹಶೀಲ್ದಾರ್ ಕಚೇರಿ ಮೂಲಕ ಆರಂಭವಾಗಿ ಭವಾನಿ ಮಂದಿರ, ಗಾಂಧಿ ಚೌಕ್, ಬಸವ ಚೌಕ್, ಶಿವಾಜಿ ವೃತ್ತ ಪ್ರಮುಖ ರಸ್ತೆ ಮೂಲಕ ಸಾಗಿ ಸಾಯಿ ಕ್ರಿಕೆಟ್ ಮೈದಾನದವರೆಗೆ ಜರುಗಿತು. ಈ ಸಂದರ್ಭದಲ್ಲಿ ಚಿಟ್ಕುಪ್ಪ ತಹಶೀಲ್ದಾರ್ ರವೀಂದ್ರ ದಾಮ, ಹುಮನಾಬಾದ್ ಡಿಒಎಸ್ಪಿ ನೇಮಿಗೌಡರು, ತಾಲೂಕು ಪಂಚಾಯಿತಿಯ ಇಒ ಶಿವಲೀಲಾ, ಪುರಸಭೆಯ ಮುಖ್ಯಾಧಿಕಾರಿ ಶಿವಾನಂದ್, ಸಿಪಿಐ ಶ್ರೀನಿವಾಸ್, ಪಿಎಸ್ಐ ಬಸುಮಿಯಾ ಇನ್ನೂ ಅನೇಕ ಅಧಿಕಾರಿಗಳು ಭಾಗವಹಿಸಿದ್ರು. ಶ್ರೀಮಂತರಾವ ಇಂಚೂರೆ, ಎನ್ಕೆಎಸ್ ಟಿವಿ4 ಚಿಟಗುಪ್ಪ. ನಾವಿಷ್ಟು ಮುಂಜಾನೆ ಬಂದು ತಮ್ಮೆಲ್ಲ ತಾಲೂಕಾ ಸಿಬ್ಬಂದಿಯನ್ನು ಆರ್ಗನೈಸ್ ಮಾಡಿ ಇಷ್ಟು ಅತ್ಯುತ್ತಮ ವಾಕಥಾನ್ ಮಾಡಿದ್ದಕ್ಕೆ ತಮಗೆಲ್ಲ ನಾವು ಅಭಿನಂದನೆಗಳನ್ನು ಹೇಳ್ತೀವಿ. ವಿಶೇಷವಾಗಿ ಈಗಾಗಲೇ ಶಿವಸಾಹೇಬ್ ಹೇಳಿದಂಗೆ ನಮ್ಮದು MP ಎಲೆಕ್ಷನ್ 2019ನಲ್ಲಿ ವೋಟಿಂಗ್ ಪರ್ಸೆಂಟೇಜು 64% ಆಗಿತ್ತು. ಕಳೆದ MLA ಎಲೆಕ್ಷನ್ದಲ್ಲಿ ಇದು 72% ಆಗಿದೆ. ಸೊ ಅಂದರೆ ನಾವು 70% ಕ್ರಾಸ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಇದೆ. ಸೊ ಈ ವರ್ಷ ನಾವು ಕನಿಷ್ಠ 80% ಆದರೆ ನಾವು ವೋಟಿಂಗ್ ಪರ್ಸೆಂಟೇಜನ್ನು ದಾಟಲೇಬೇಕು. ಯಾಕಂದರೆ ನಾವು ಒಂದು ವೋಟಿಂದ ಏನಾಗ್ತೈತಿ, ಏನು ಚೇಂಜ್ ಆಗೋದಿಲ್ಲ ಅಂತೇಳಿ ನೀವು ಯಾವುದೇ ಆ ರೀತಿ ವಿಚಾರಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಳ್ಕೋಬಾರ್ದು. ಒಂದೊಂದು ಓಟನ್ನು ಪ್ರಜಾಪ್ರಭುತ್ವವನ್ನು ದೃಢಪಡಿಸ್ತೈತಿ ಮತ್ತು ಬಲಿಷ್ಠಪಡಿಸ್ತೈತಿ. ಸೊ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವ ಮತ್ತು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಅಂದರೆ ನಮ್ಮದು. ಪ್ರಜಾಪ್ರಭುತ್ವ ನಮ್ಮದು ಇಷ್ಟು ಸ್ಟ್ರಾಂಗ್ ಇರೋದ್ರಿಂದನೇ ನೀವೆಲ್ಲ ಇಷ್ಟು ಸೇಫ್ ಆಗಿ ಮತ್ತು ಸ್ವತಂತ್ರವಾಗಿ ಅದೀವಿ. ಸೊ ನಾವು ಅಷ್ಟೇ ಅಲ್ಲ, ನಮ್ಮ ಮನೆಯವರು ಅಷ್ಟೇ ಅಲ್ಲ, ನಾವು ಇರುವ ಎಂಟೈರ್ ಓಣಿ ಅಥವಾ ಏರಿಯಾ ಅಂತ ಹೇಳ್ತಾರೆ ಅವರೆಲ್ಲರಲ್ಲಿ ಮತದಾನ ಜಾಗೃತಿಯನ್ನು ಮೂಡಿಸಿ ಎಲ್ಲರಿಗ ವೋಟ್ ಆಗಂಗ ನೀವು ಮಾಡಬೇಕಾಗಿದೆ. ಮಾಡ್ತೀವಿ. ಸೊ ತಹಶೀಲ್ದಾರ್ ಟಿಫಿನ್ ಮಾಡ್ತೀರಾ? ಅವರು ಬಹಳ ಉತ್ಸುಕತೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ರಿ. ಫಸ್ಟ್ ಆಫ್ ಆಲ್ ತಮಗೆ ಎಲ್ಲ ಏನಂದ್ರೆ ಅಭಿನಂದನೆಗಳು. ತಮಗೆಲ್ಲ ತಿಳಿದಂತೆ ಏನಂದ್ರೆ ಪ್ರಜಾಪ್ರಭುತ್ವ ಗಟ್ಟಿ ಆಗಬೇಕು ಅಂದ್ರೆ, ಪ್ರಜಾಪ್ರಭುತ್ವ ಇನ್ನೂ ಏನಂತಂದ್ರೆ ಶಾಶ್ವತವಾಗಿ ನಮ್ಮ ದೇಶದಲ್ಲಿ ಉಳಿಬೇಕು ಅಂದ್ರೆ ಮತದಾನದಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಆದ್ರಿಂದ ಪ್ರತಿ ವರ್ಷಕ್ಕಿಂತ ಹೆಚ್ಚು ಏನಂತಾರೆ ಮತದಾನದಲ್ಲಿ ಪಾಲ್ಗೊಳ್ಳುವುದನ್ನ ಎನ್ಶೂರ್ ಮಾಡೋದಕ್ಕೋಸ್ಕರ ಏನಂದ್ರೆ ಸ್ವೀಪ್ ಕಮಿಟಿ ಮಾಡಲಾಗಿದೆ. ಸೊ ತಾವೆಲ್ಲ ಏನಂತಂದ್ರೆ ತಮ್ಮ ಹಂತಗಳಲ್ಲಿ ಏನಂದ್ರೆ ಈ ಬಗ್ಗೆ ಜಾಗೃತಿ ಅಭಿಯಾನವನ್ನ ಕಂಟಿನ್ಯೂ ಆಗಿ ಮಾಡಬೇಕು. ಈ ಬಾರಿ ಏನಂತಂದ್ರೆ 100% ಮತದಾನ ಆಗುವಂತೆ ನಾವೆಲ್ಲ ಏನಂದ್ರೆ ಪ್ರಯತ್ನ ಮಾಡಬೇಕು. ಅದನ್ನ ನಾವೆಲ್ಲ ಸೇರಿ ಮಾಡೋಣ ಮತ್ತು ಎಲ್ಲ ಇಲಾಖೆಗಳ ಒಂದು ಸಮನ್ವಯತೆಯಿಂದ ಕೆಲಸ ಮಾಡೋಣ. ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆ ಕೂಡ ಶಾಂತಿಯುತವಾಗಿ ಮಾಡೋದ್ರಲ್ಲಿ ನಮ್ಮೆಲ್ಲರ ಯೋಗದಾನ ಕೂಡ ಅವಶ್ಯಕತೆ ಇದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.